ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಆಲ್ ಆಫ್ ಯು ಡೂಯಿಂಗ್ ಗುಡ್. ಇವತ್ತಿನ ವಿಡಿಯೋದಲ್ಲಿ ನಾನು ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಇವುಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಹಾಗೆ ಇವುಗಳನ್ನು ನಾವು ಯಾಕೆ ತಿಳ್ಕೋಬೇಕು, ಅದರ ಅವಶ್ಯಕತೆ ಏನು ಎಂಬುದನ್ನು ಹೇಳ್ತೀನಿ. ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ಕೆಲವರು ಬಿಗಿನರ್ಸ್ ನನ್ನ ವಿಡಿಯೋ ನೋಡ್ತಾ ಇರೋರು ಕಾಮೆಂಟ್ ಸೆಕ್ಷನಲ್ಲಿ ನಂಗೆ ಕಾಮೆಂಟ್ ಮಾಡಿದರು, ಏನು ಮ್ಯಾಮ್ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂದರೆ ಏನು ಅಂತ. ನಮ್ಮ ಪ್ರತಿ ವಿಡಿಯೋದಲ್ಲೂ ಟ್ರಾನ್ಸ್ಲೇಷನ್ ಮಾಡುವಾಗ ಅಥವಾ ಕಾನ್ವರ್ಸೇಷನ್ ವೀಡಿಯೋಸ್ ಅಥವಾ ಗ್ರಾಮರ್ ವೀಡಿಯೋಸ್ ಮಾಡಿದಾಗ ಪ್ರತಿ ಸಲ ನಾನು ಸಬ್ಜೆಕ್ಟ್ ಅಂದರೆ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಈ ಥರ ಮೆನ್ಷನ್ ಮಾಡ್ತಾನೆ ಇರ್ತೀನಿ. ಹಾಗಾಗಿ ಅದ್ರ ಬಗ್ಗೆ ಗೊತ್ತಿಲ್ಲದೆ ಇದ್ದವರಿಗೆ ಡೌಟ್ ಇದೆ, ಅವರಿಗೆ ಕ್ಲಿಯರ್ ಮಾಡೋಣ ಅಂತ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಈ ಟೇಬಲಲ್ಲಿ ನೋಡಿ, ಸಬ್ಜೆಕ್ಟ್ ಅಂದರೆ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್. ನೆಕ್ಸ್ಟ್ ಸಿಂಗ್ಯುಲರ್ ಆ್ಯಂಡ್ ಪ್ಲೂರಲ್. ಫಸ್ಟ್ ಪರ್ಸನ್ ಸಿಂಗ್ಯುಲರ್, ಫಸ್ಟ್ ಪರ್ಸನ್ ಪ್ಲೂರಲ್. ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಯಾರು, ಸೆಕೆಂಡ್ ಪರ್ಸನ್ ಪ್ಲೂರಲ್ ಯಾರು, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಯಾರು, ಥರ್ಡ್ ಪರ್ಸನ್ ಪ್ಲೂರಲ್ ಯಾರು. ಓಕೆ, ಫಸ್ಟ್ ನೋಡೋಣ ಸಬ್ಜೆಕ್ಟ್ ಅಂದರೆ ಯಾರು. ಈಗ ಒಂದು ಸೆಂಟೆನ್ಸಲ್ಲಿ ಯಾರು ಆ್ಯಕ್ಷನ್ನ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಅಥವಾ ಆ ಸೆಂಟೆನ್ಸಲ್ಲಿ ಯಾರು ಕ್ರಿಯೆನ ನಡೆಸ್ತಾ ಇದ್ದಾರೆ, ಏನು ಕ್ರಿಯೆನ ನಡೆಸ್ತಾ ಇದೆ, ಅದೇ ಸಬ್ಜೆಕ್ಟ್. ಓಕೆ, ಆ ಸಬ್ಜೆಕ್ಟ್ ಒಂದು ನೌನ್ ಅಂದರೆ ನಾಮಪದ ಆಗಿರ್ಬೋದು, ಪ್ರೊನೌನ್ ಅಂದರೆ ಸರ್ವನಾಮ ಆಗಿರ್ಬೋದು, ಅಥವಾ ಒಂದು ಪ್ಲೇಸ್, ಒಂದು ಸ್ಥಳ ಆಗಿರ್ಬೋದು, ಅಥವಾ ಯಾವುದೇ ಥಿಂಗ್, ಯಾವುದೇ ವಿಷಯನೂ ಆಗಿರ್ಬೋದು. ಸಿಂಪಲ್ ಎಕ್ಸಾಂಪಲ್ ಹೇಳೋದಾದರೆ, ಐ ಟೀಚ್ ಯು, ನಾನು ನಿಮಗೆ ಪಾಠ ಮಾಡ್ತೀನಿ. ಇಲ್ಲಿ ಪಾಠ ಮಾಡೋರು ಯಾರು, ನಾನು, ಹಾಗಾಗಿ ನಾನೇ ಸಬ್ಜೆಕ್ಟ್. ಪಾಠ ಮಾಡೋರು ಐ, ಸೊ ಐ ಈಸ್ ದ ಸಬ್ಜೆಕ್ಟ್ ಐ ಅನ್ನೋದು ಫಸ್ಟ್ ಪರ್ಸನ, ಸೆಕೆಂಡ್ ಪರ್ಸನ, ಥರ್ಡ್ ಪರ್ಸನ ಅಂತ ನೋಡಬೇಕು. ಇವಾಗ ನಿಮ್ಗೆ ಅನಿಸ್ಬೋದು, ಯಾಕೆ ತಿಳ್ಕೋಬೇಕು ಫಸ್ಟ್ ಪರ್ಸನ, ಸೆಕೆಂಡ್ ಪರ್ಸನ, ಥರ್ಡ್ ಪರ್ಸನ ಅಂತ ತಿಳ್ಕೊಂಡು ಏನಾಗಬೇಕು ಅಂತ. ಬಟ್ ಯು ಶುಡ್ ನೋ, ನಿಮಗೆ ತಿಳಿದಿರಲೇಬೇಕು. ಯಾವಾಗ ನೀವು ಗ್ರಾಮ್ಯಾಟಿಕಲಿ ಸ್ಪೋಕನ್ ಇಂಗ್ಲೀಷಲ್ಲಿ ಕರೆಕ್ಟಾಗಿ ಮಾತಾಡಬೇಕು ಅಂತ ಅಂದ್ಕೋತಿರೋ, ಆವಾಗ ನಿಮಗೆ ಈ ಫಸ್ಟ್, ಸೆಕೆಂಡ್, ಥರ್ಡ್ ಪರ್ಸನ್ ಬಗ್ಗೆ ತಿಳಿದಿರಲೇಬೇಕು. ಯಾಕಂದರೆ ಸಬ್ಜೆಕ್ಟ್ ಯಾವುದಿರುತ್ತೆ ಅದ್ರ ಮೇಲೆ ವರ್ಬ್ ಕೂಡ ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಐ ಲೈಕ್ ಯು, ನಾನು ನಿಮ್ಮನ್ನು ಇಷ್ಟಪಡುತ್ತೇನೆ. ಇಲ್ಲಿ ಸಬ್ಜೆಕ್ಟ್ ಬಂದು ಐ, ವರ್ಬ್ ಬಂದು ಇಷ್ಟಪಡುತ್ತೇನೆ ಅಂದರೆ ಲೈಕ್, ರೈಟ್. ಅವಳು ನಿಮ್ಮನ್ನು ಇಷ್ಟಪಡುತ್ತಾಳೆ. ಇಂಗ್ಲೀಷಲ್ಲಿ ಹೇಗೆ ಹೇಳ್ತೀವಿ, ಶಿ ಲೈಕ್ಸ್ ಯು. ಇಲ್ಲಿ ವರ್ಬ್ ಚೇಂಜ್ ಆಯಿತು, ಲೈಕ್ ಇದ್ದಿದ್ದು ಲೈಕ್ಸ್ ಆಯಿತು. ಐ ಲೈಕ್ ಯು, ಶಿ ಲೈಕ್ಸ್ ಯು. ಇಲ್ಲಿ ಯಾಕೆ ವರ್ಬ್ ಚೇಂಜ್ ಆಯಿತು, ಲೈಕ್ ಇದ್ದಿದ್ದು ಲೈಕ್ಸ್ ಯಾಕಾಯಿತು, ಬಿಕಾಸ್ ಇಲ್ಲಿರುವ ಸಬ್ಜೆಕ್ಟ್ ಶಿ. ಐ ಲೈಕ್ ಯು ಅಲ್ಲಿ ಸಬ್ಜೆಕ್ಟ್ ಐ, ಶಿ ಲೈಕ್ಸ್ ಯು ಅಲ್ಲಿ ಸಬ್ಜೆಕ್ಟ್ ಶಿ. ಇಲ್ಲಿ ವರ್ಬ್ ಯಾಕೆ ಚೇಂಜ್ ಆಯಿತು ಅಂದರೆ ಅದು ಡಿಪೆಂಡ್ಸ್ ಆನ್ ಸಬ್ಜೆಕ್ಟ್. ಇಲ್ಲಿ ಐ ಅನ್ನೋದು ಫಸ್ಟ್ ಪರ್ಸನ್, ಶಿ ಅನ್ನೋದು ಥರ್ಡ್ ಪರ್ಸನ್. ಸೆಂಟೆನ್ಸಲ್ಲಿ ಸಬ್ಜೆಕ್ಟ್ ಫಸ್ಟ್ ಪರ್ಸನ್ ಇದ್ದಾಗ ವರ್ಬ್ ಲೈಕ್ ಇತ್ತು, ಅದೇ ಸೆಂಟೆನ್ಸಲ್ಲಿ ಸಬ್ಜೆಕ್ಟ್ ಥರ್ಡ್ ಪರ್ಸನ್ ಇದ್ದಾಗ ವರ್ಬ್ ಲೈಕ್ಸ್ ಆಯಿತು. ಇವಾಗ ಟೇಬಲ್ ಕಡೆ ಹೋಗೋಣ. ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಈಸ್ ಐ, ನಾನು. ಫಾರ್ ಎಕ್ಸಾಂಪಲ್, ಐ ಆಮ್ ಡೂಯಿಂಗ್ ದಿಸ್ ಕ್ಲಾಸ್ ಫಾರ್ ಯು, ನಾನು ನಿಮಗಾಗಿ ಈ ಕ್ಲಾಸನ್ನು ಮಾಡ್ತಿದ್ದೇನೆ. ಈ ಸೆಂಟೆನ್ಸಲ್ಲಿ ಕ್ಲಾಸ್ ಮಾಡ್ತಾ ಇರೋರು ಯಾರು ಅಥವಾ ಕ್ರಿಯೆಯನ್ನು ಮಾಡ್ತಾ ಇರೋರು ಯಾರು, ನಾನು, ಐ. ಸೊ ಐ ಈಸ್ ದ ಸಬ್ಜೆಕ್ಟ್, ಹಾಗೆ ಐ ಅನ್ನೋದು ಫಸ್ಟ್ ಪರ್ಸನ್ ಆಗುತ್ತೆ. ನಾನು, ಐ ಅನ್ನೋದರ ಬಹುವಚನ ನಾವು, ಸೊ ವಿ ಈಸ್ ದ ಪ್ಲೂರಲ್ ಫಸ್ಟ್ ಪರ್ಸನ್ ಪ್ಲೂರಲ್ ಫಾರ್ಮ್. ಎಕ್ಸಾಂಪಲ್, ವಿ ವಾಂಟ್ ಟು ವಿಸಿಟ್ ಲಾಲ್ಬಾಗ್, ಸೊ ವಿ ಕೇಮ್ ಹಿಯರ್. ಇಲ್ಲಿ ವಿ ಅನ್ನೋದು ಫಸ್ಟ್ ಪರ್ಸನ್ ಪ್ಲೂರಲ್ ಫಾರ್ಮ್. ಓಕೆ, ಬೇಸಿಕಲಿ ಫಸ್ಟ್ ಪರ್ಸನ್ ಅಂದರೆ ಐ, ಮೀ, ಮೈನ್, ಮೈಸೆಲ್ಫ್, ವಿ, ಅವರ್ ಸೆಲ್ಫ್ ಎಲ್ಲನೂ ಆಗುತ್ತೆ. ನನ್ನ ಬಗ್ಗೆ ಹೇಳ್ತಾ ಇರುವ ಎಲ್ಲ ಪದಗಳು ಅಥವಾ ನಮ್ಮ ಬಗ್ಗೆ ಹೇಳ್ತಾ ಇರುವಂಥ ಎಲ್ಲ ಪದಗಳು ಕೂಡ ಫಸ್ಟ್ ಪರ್ಸನ್ ಅಂತಲೇ ಹೇಳೋದು. ನೆಕ್ಸ್ಟ್ ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಈಸ್ ಯು. ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಅಂದರೆ ನಾನು ಡೈರೆಕ್ಟಾಗಿ ಯಾವ ವ್ಯಕ್ತಿಯೊಂದಿಗೆ ಮಾತಾಡ್ತಾ ಇದ್ದೀನಿ ಆ ವ್ಯಕ್ತಿ ಇಲ್ಲಿ ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಆಗ್ತಾರೆ, ದಟ್ ಈಸ್ ಯು. ಎಕ್ಸಾಂಪಲ್ ಫಾರ್ ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಸಬ್ಜೆಕ್ಟ್, ಯು ಗೋ ಟು ಮಾರ್ಕೆಟ್, ಯು ಗೋ ಟು ಸ್ಕೂಲ್, ಯು ಕ್ಯಾನ್ ಡೂ ದಿಸ್ ವರ್ಕ್. ಈ ಎಲ್ಲ ಎಕ್ಸಾಂಪಲ್ಸ್ಗಳಲ್ಲಿ ಸಬ್ಜೆಕ್ಟ್ ಈಸ್ ಯು, ಹಾಗೆ ಯು ಈಸ್ ದ ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಫಾರ್ಮ್. ಸೆಕೆಂಡ್ ಪರ್ಸನ್ ಪ್ಲೂರಲ್ ಫಾರ್ಮ್ ಆಲ್ಸೋ ಯು, ಬಿಕಾಸ್ ಇಂಗ್ಲೀಷಲ್ಲಿ ನೀನು ಮತ್ತು ನೀವು ಅನ್ನೋದಕ್ಕೆ ಯು ಅಂತಲೇ ಹೇಳ್ತೀವಿ. ಬೇಸಿಕಲಿ ಸೆಕೆಂಡ್ ಪರ್ಸನ್ ಅಂದರೆ ಯು, ಯುವರ್ ಸೆಲ್ಫ್, ಯುವರ್ಸ್, ನಿನಗೆ ಅಂತ ಹೇಳುವ ಎಲ್ಲ ಪದಗಳು ಕೂಡ ಇನ್ಕ್ಲೂಡ್ ಆಗುತ್ತೆ. ಥರ್ಡ್ ಪರ್ಸನ್ ಸಿಂಗ್ಯುಲರಲ್ಲಿ ಹಿ, ಅವನು. ಫಾರ್ ಎಕ್ಸಾಂಪಲ್, ನಾನು ನಿನ್ನೊಟ್ಟಿಗೆ ಮಾತಾಡ್ತಾ ಇದ್ದೇನೆ, ಓಕೆ, ಅಥವಾ ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದೇನೆ. ಇಲ್ಲಿ ನಾನು ಅನ್ನೋದು ಫಸ್ಟ್ ಪರ್ಸನ್, ನಾನು ಮಾತಾಡ್ತಾ ಇರೋದು ಯಾರೊಟ್ಟಿಗೆ, ನಿಮ್ಮೊಟ್ಟಿಗೆ, ಪರ್ಟಿಕ್ಯುಲರಿ ನಿಮಗೆ ನಾನು ಹೇಳ್ತಾ ಇದ್ದೀನಿ. ಸೊ ನೀವು ಅನ್ನೋದು ಸೆಕೆಂಡ್ ಪರ್ಸನ್.
ನಾನು ನಿಮ್ಮೊಟ್ಟಿಗೆ ಮಾತಾಡುವಾಗ ಯಾವುದೋ ವ್ಯಕ್ತಿ ಬಗ್ಗೆ ಹೇಳ್ತೀನಿ, ಅವ್ನು ಹಾಗೆ ಮಾಡ್ದ, ಅವಳು ಹಾಗೆ ಮಾಡಿದ್ಲು, ಅಥವಾ ರಾಮ ಹಾಗೆ ಮಾಡ್ದ, ಸೀತಾ ಹಾಗೆ ಮಾಡಿದ್ಲು ಅಂತೀನಿ. ಆ ವ್ಯಕ್ತಿ ಇಲ್ಲಿ ಥರ್ಡ್ ಪರ್ಸನ್. ಹಿ ಅವನು ಥರ್ಡ್ ಪರ್ಸನ್, ಶಿ ಅವಳು ಅನ್ನೋದು ಥರ್ಡ್ ಪರ್ಸನ್, ಇಟ್ ಅದು ಯಾವುದೋ ಒಂದು ವಸ್ತು ಅದು ಕೂಡ ಥರ್ಡ್ ಪರ್ಸನ್ ಆಗುತ್ತೆ. ಇಟ್ ಅಂದರೆ ಅದು ಯಾವುದೋ ಒಂದು ಪ್ರಾಣಿ ಆಗಿರ್ಬೋದು, ಅಥವಾ ಒಂದು ಯಾವುದೇ ವಸ್ತು ಆಗಿರ್ಬೋದು, ಅಥವಾ ಮೊಬೈಲ್, ಪೆನ್ಸಿಲ್ ಯಾವುದೂ ಆಗಿರ್ಬೋದು, ಅದು ಇಟ್ ಥರ್ಡ್ ಪರ್ಸನ್ ಆಗುತ್ತೆ. ದಿಸ್ ಇದು ಅನ್ನೋದು ಕೂಡ ಥರ್ಡ್ ಪರ್ಸನ್, ದ್ಯಾಟ್ ಅನ್ನೋದು ಥರ್ಡ್ ಪರ್ಸನ್. ಸೀತಾ ಯಾವುದೋ ಒಂದು ವ್ಯಕ್ತಿಯ ನೇಮ್ ಅಥವಾ ಯಾವುದೇ ವಸ್ತುವಿನ ಹೆಸರು ಬಂದರೂ ಅದು ಥರ್ಡ್ ಪರ್ಸನ್ ಆಗುತ್ತೆ. ಸೀತಾ ಒಂದು ಗರ್ಲ್ ಹೆಸರು, ಅಥವಾ ರಾಮ್ ಯಾವುದೋ ಒಂದು ಬಾಯ್ ಹೆಸರು ಬಂದರೂ ಅದು ಥರ್ಡ್ ಪರ್ಸನ್. ಇವಿಷ್ಟು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಫಾರ್ಮ್ ಆಯಿತು. ಥರ್ಡ್ ಪರ್ಸನ್ ಪ್ಲೂರಲ್ ಫಾರ್ಮ್ ಯಾವುದಂದರೆ, ಹಿ ಅಂದರೆ ಅವನು ಸಿಂಗ್ಯುಲರ್, ಹಿ ಇದ್ದು ಪ್ಲೂರಲ್ ಏನು, ಅವರು ತಾನೆ, ದೇ. ಸೊ ದೇ ಈಸ್ ದ ಪ್ಲೂರಲ್ ಆಫ್ ಥರ್ಡ್ ಪರ್ಸನ್. ಥರ್ಡ್ ಪರ್ಸನ್ ಸಿಂಗ್ಯುಲರಲ್ಲಿ ಇಟ್, ದಿಸ್ ಇದೆ, ಇದು ಅನ್ನೋದು. ಅವುಗಳ ಪ್ಲೂರಲ್ ಇವುಗಳು ಅಲ್ವಾ, ದೀಸ್. ಸೊ ಪ್ಲೂರಲ್ ಫಾರ್ಮ್ ಆಫ್ ಥರ್ಡ್ ಪರ್ಸನ್ ದೀಸ್. ದ್ಯಾಟ್ ಅದು ಅನ್ನೋದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗುತ್ತೆ. ಅದು ಅನ್ನೋದರ ಪ್ಲೂರಲ್ ಫಾರ್ಮ್ ಏನು, ಅವುಗಳು ತಾನೆ. ಸೊ ದೋಸ್ ಅನ್ನೋದು ಥರ್ಡ್ ಪರ್ಸನ್ ಪ್ಲೂರಲ್. ಬುಕ್ ಅಂತ ಇದ್ರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗುತ್ತೆ. ಅದೇ ಬುಕ್ಸ್ ತುಂಬ ಬುಕ್ಗಳಿದ್ರೆ ಅವು ಥರ್ಡ್ ಪರ್ಸನ್ ಪ್ಲೂರಲ್. ಸೀತಾ ಒಬ್ಬಳೇ ಇದ್ದರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗುತ್ತೆ, ಅಥವಾ ರಾಮ ಒಬ್ಬನೇ ಇದ್ದರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗುತ್ತೆ. ಅದೇ ಸೀತಾ ಆ್ಯಂಡ್ ರಾಮ್ ಇದ್ದರೆ ಥರ್ಡ್ ಪರ್ಸನ್ ಪ್ಲೂರಲ್ ಆಗುತ್ತೆ. ಐ ಹೋಪ್ ನಿಮಗೆ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂಡರಲ್ಲಿ ಯಾವುದೆಲ್ಲ ಬರುತ್ತೆ ಅನ್ನೋದು ಕ್ಲಿಯರ್ ಆಯಿತು ಅಂದ್ಕೋತೀನಿ. ಇವುಗಳ ಬಗ್ಗೆ ತಿಳ್ಕೊಂಡಿರ್ಬೇಕು, ಯಾಕಂದರೆ ಸಬ್ಜೆಕ್ಟ್ನಲ್ಲಿ ಯಾವ ಪರ್ಸನ್ ಬರುತ್ತೆ ಅದ್ರ ಮೇಲೆ ಟೆನ್ಸಸ್ಗೆ ಅನುಗುಣವಾಗಿ ವರ್ಬ್ ಕೂಡ ಚೇಂಜ್ ಆಗುತ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ನಾನು ಆಟ ಆಡುತ್ತೇನೆ, ಇದರಲ್ಲಿ ಸಬ್ಜೆಕ್ಟ್ ಬಂದು ನಾನು, ವರ್ಬ್ ಬಂದು ಆಟ ಆಡೋದು. ಸೊ ಇಂಗ್ಲೀಷಲ್ಲಿ ಏನಾಗುತ್ತೆ, ಐ ಪ್ಲೇ ಗೇಮ್. ಸೊ ಐ ಸಬ್ಜೆಕ್ಟ್, ಪ್ಲೇ ಅನ್ನೋದು ವರ್ಬ್. ಅದೇ ನೀನು ಆಟ ಆಡು ಅನ್ನೋದನ್ನು ಇಂಗ್ಲೀಷಲ್ಲಿ ಹೇಳುವಾಗ ಯು ಪ್ಲೇ ಗೇಮ್. ಇಲ್ಲಿ ಸಬ್ಜೆಕ್ಟ್ ಸೆಕೆಂಡ್ ಪರ್ಸನ್, ದಟ್ ಈಸ್ ಯು, ಆ್ಯಂಡ್ ವರ್ಬ್ ಪ್ಲೇ ಇದ್ದಿದ್ದು ಪ್ಲೇ ಅಂತಲೇ ಇರುತ್ತೆ. ನೀವು ಆಟ ಆಡುತ್ತೀರಿ ಅನ್ನೋದನ್ನು ಇಂಗ್ಲೀಷಲ್ಲಿ ಹೇಗೆ ಹೇಳ್ತೀವಿ, ಯು ಪ್ಲೇ ಗೇಮ್. ಇಲ್ಲಿ ಕೂಡ ವರ್ಬಲ್ಲಿ ಏನು ಚೇಂಜಸ್ ಆಗಲ್ಲ, ಪ್ಲೇನೇ ಇರುತ್ತೆ. ಅದೇ ಅವನು ಆಟ ಆಡುತ್ತಾನೆ, ಇದನ್ನು ಇಂಗ್ಲೀಷಲ್ಲಿ ಹೇಗೆ ಹೇಳ್ತೀವಿ, ಹೀ ಪ್ಲೇಸ್ ಗೇಮ್. ಇಲ್ಲಿ ವರ್ಬ್ ಪ್ಲೇ ಇದ್ದಿದ್ದು ಪ್ಲೇಸ್ ಆಗುತ್ತೆ, ಅಂದರೆ PLAYS ಆಗುತ್ತೆ. ಬಿಕಾಸ್ ಇಲ್ಲಿ ಸಬ್ಜೆಕ್ಟ್ ಥರ್ಡ್ ಪರ್ಸನ್ ಇದೆ, ಅವನು, ಹೀ ಅಂತ ಇದೆ. ಅಥವಾ ಅವಳು ಆಟ ಆಡುತ್ತಾಳೆ, ಅವಳು ಅನ್ನೋದು ಥರ್ಡ್ ಪರ್ಸನ್. ಸೊ ಇಂಗ್ಲೀಷಲ್ಲಿ ಆಗುವಾಗ ಶಿ ಪ್ಲೇಸ್ ಗೇಮ್, ಅಥವಾ ಇಟ್ ಪ್ಲೇಸ್ ಗೇಮ್, ದಿಸ್ ಪ್ಲೇಸ್ ಗೇಮ್, ದಟ್ ಪ್ಲೇಸ್ ಗೇಮ್, ಸೀತಾ ಪ್ಲೇಸ್ ಗೇಮ್, ರಾಮ್ ಪ್ಲೇಸ್ ಗೇಮ್. ಸಬ್ಜೆಕ್ಟ್ ಇವೆಲ್ಲ ಥರ್ಡ್ ಪರ್ಸನ್ ಸಿಂಗ್ಯುಲರಲ್ಲಿದೆ. ಸೊ ಸಬ್ಜೆಕ್ಟ್ಗಳು ಥರ್ಡ್ ಪರ್ಸನ್ ಸಿಂಗ್ಯುಲರಲ್ಲಿದ್ದಾಗ ವರ್ಬಿಗೆ ನಾವು ಎಸ್ ಆ್ಯಡ್ ಮಾಡ್ತೀವಿ. She likes you, he likes you, she loves you, he loves you, she writes the letter, he writes the letter, ಆ ಥರ. ಓಕೆ, ವರ್ಬ್ನ ನಾವು ಲವ್ ಇದ್ದಿದ್ದು ಲವ್ಸ್ ಅಂತ ಬರಿತೀವಿ, ಲೈಕ್ ಇದ್ದಿದ್ದು ಲೈಕ್ಸ್ ಬರಿತೀವಿ, ರೈಟ್ ಅಂತ ಇದ್ದರೆ ರೈಟ್ಸ್ ಬರಿತೀವಿ, ಪ್ಲೇ ಇದ್ದಿದ್ದನ್ನು ಪ್ಲೇಸ್ ಅಂತ ಹೇಳ್ತೀವಿ, PLAYS. ಯಾವಾಗ ನಾವು ಮಾತಾಡ್ತಿರುವ ಸೆಂಟೆನ್ಸಲ್ಲಿ ಸಬ್ಜೆಕ್ಟ್ ಥರ್ಡ್ ಪರ್ಸನ್ ಸಿಂಗ್ಯುಲರಲ್ಲಿದ್ದಾಗ. ಓಕೆ, ಸಬ್ಜೆಕ್ಟ್ ಥರ್ಡ್ ಪರ್ಸನ್ ಪ್ಲೂರಲ್ ಇದ್ದಾಗ ಎಕ್ಸಾಂಪಲ್ ನೋಡೋಣ. ಅವರು ಆಡುತ್ತಾರೆ ಅನ್ನೋದನ್ನು ಇಂಗ್ಲೀಷಲ್ಲಿ ನಾವು ದೇ ಪ್ಲೇ. ಇಲ್ಲಿ ಸಬ್ಜೆಕ್ಟ್ ದೇ, ಅದು ಥರ್ಡ್ ಪರ್ಸನ್ ಪ್ಲೂರಲ್ ಇದೆ, ಆ್ಯಂಡ್ ವರ್ಬ್ ಈಸ್ ಪ್ಲೇ. ಪ್ಲೇ ಇದ್ದಿದ್ದು ಪ್ಲೇನೇ ಇರುತ್ತೆ, ಇಲ್ಲಿ ಪ್ಲೇಸ್ ಅಂತ ಆಗಲ್ಲ. ಓಕೆ, ಅಥವಾ ದೀಸ್ ಪ್ಲೇ, ದೋಸ್ ಪ್ಲೇ. ಸೀತಾ ಆ್ಯಂಡ್ ರಾಮ್ ಪ್ಲೇ ಅಂದರೆ ಸೀತಾ ಮತ್ತು ರಾಮ್ ಆಡುತ್ತಾರೆ. ನಾನು ಇಲ್ಲಿವರೆಗೆ ತಗೊಂಡಂಥ ಎಕ್ಸಾಂಪಲ್ಸ್ ಎಲ್ಲ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿತ್ತು. ಓಕೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಮಾತ್ರ ನಾನು ಹೇಳಿದ್ದೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನಲ್ಲಿ ಸಬ್ಜೆಕ್ಟ್ ಇದ್ದಾಗ ವರ್ಬ್ ಹೇಗೆ ಚೇಂಜ್ ಆಗುತ್ತೆ ಅನ್ನೋದನ್ನು ಅಷ್ಟೇ ಹೇಳಿದ್ದೆ. ಓಕೆ, ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ. ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.